ಅಧ್ಯಾಯ 3 ಶ್ಲೋಕ 37. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷಃ ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವಃ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ ವಿದ್ಯೇನಮಿಹ ವೈರಿಣಂ. ಹೇಳಿಕೊಡುವುದನ್ನು ಅನುಸರಿಸಿ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷಃ ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವಃ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ ವಿದ್ಯೇನಮಿಹ ವೈರಿಣಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಭಗವಂತನು ಹೇಳಿದನು, ಇದೇ ಕಾಮ ಕ್ರೋಧ, ಇದು ರಜೋಗುಣದಿಂದ ಹುಟ್ಟಿರುವುದು. ಎಷ್ಟಾದರೂ ತಿನ್ನುವುದು, ಎಲ್ಲವನ್ನೂ ಕಬಳಿಸುವ ಮಹಾಪಾಪಿಯು ಇವನು. ಇದನ್ನು ವೈರಿ ಎಂಬುದನ್ನು ತಿಳಿ. ಪ್ರತಿಯೊಬ್ಬನಲ್ಲೂ ಹುದುಗಿರುವ 6 ಶತ್ರುಗಳಿವೆ ಅಂತ ವೇದಾಂತ ಹೇಳುತ್ತೆ. ಕಾಮ, ಕ್ರೋಧ, ಲೋಭ ಅಂದರೆ ದುರಾಸೆ, ಮೋಹ ಅಂದರೆ ಭ್ರಮೆ, ಮದ ಅಂದರೆ ದುರಹಂಕಾರ ಮತ್ತು ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು. ಇವು ಮನುಷ್ಯನ ಷಡ್ರಿಪುಗಳು ಅಥವಾ ಅರಿಷಡ್ ವರ್ಗಗಳು. ನಮ್ಮ ಬೌದ್ಧಿಕ ವ್ಯಕ್ತಿತ್ವದಲ್ಲಿರುವ ನಮ್ಮ ಅಜ್ಞಾನವೇ ಕಾಮ ಅಂದರೆ ಬಯಕೆ. ಇದಕ್ಕೆ ಹೀಗೆ ಹೇಳ್ತಾರೆ, ಪ್ರತಿ ವ್ಯಕ್ತಿಯ ಆಂತರಿಕ ಪಿಶಾಚಿಯೇ ಕಾಮ ಅಂತ. ಕಾಮ ಅಂದರೆ ಬಯಕೆಯು ಅನೇಕ ಸಂದರ್ಭಗಳಲ್ಲಿ ಕ್ರೋಧವಾಗಿ ಪ್ರಕಟಗೊಳ್ಳುತ್ತೆ. ವಿಷಯ ಸುಖವನ್ನ ಗಳಿಸೋದಿಕ್ಕೆ ತವಕ ಪಡುವ, ತಾಳ್ಮೆ ಇಲ್ಲದ ನಿರಂತರ ಮಾನಸಿಕ ತಳಮಳ ಅಥವಾ ಮಾನಸಿಕ ಗೊಂದಲವೇ ಕಾಮ. ನಮಗೂ ಹಾಗೂ ನಾವು ಬಯಸಿದ ವಸ್ತುವಿಗೂ ನಡುವೆ ಅನೇಕ ಜೀವಿಗಳು, ಸಂದರ್ಭಗಳು ಬಂದು ಸಂಘರ್ಷಣೆಯಾದಾಗ ನಮ್ಮ ಬಯಕೆಯು ಕೋಪದ ರೂಪ ತಾಳುತ್ತೆ. ಹೀಗೆ ಒಂದು ವಸ್ತುವನ್ನ ಪಡಿಬೇಕೆನ್ನುವ ಆಲೋಚನೆಗಳು ವಸ್ತುಗಳತ್ತ ನಿರಂತರವಾಗಿ ಹರಿತಿದ್ರೆ ಆ ಹರಿಯುವ ಆಲೋಚನೆಗಳ ತಂಡವೇ ಕಾಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ಆಲೋಚನೆಗಳು ಆ ಬಯಸಿದ ವಸ್ತುವನ್ನು ಪಡೆಯುವಲ್ಲಿ ಮಧ್ಯೆ ಅಡಚಣೆಯುಂಟಾದರೆ ಕ್ರೋಧವಾಗಿ ಪರಿಣಮಿಸುತ್ತೆ. ಹಾಗಾಗಿ ಕಾಮದ ಅಲೆಗಳೇ ನಮ್ಮಲ್ಲಿರುವ ಪಿಶಾಚಿ ಅಂತ ಹೇಳೋದು. ಕಾಮ ಏಷ ಕ್ರೋಧ ಏಷ, ಇದು ಕಾಮ, ತೃಪ್ತಿಪಡಿಸಲಾಗದ ಆಸೆ, ಮತ್ತು ಇದು ಕ್ರೋಧ, ಸಿಟ್ಟು. ನಿಜವಾಗಿ ನಮ್ಮನ್ನು ಆಳುವವರು ಯಾರು ಅಂದರೆ ನಮ್ಮಲ್ಲಿರುವ ಕಾಮ ಕ್ರೋಧಗಳು ಅಂತ ಹೇಳ್ತಾರೆ. ಏಕೆಂದ್ರೆ ನಾವೆಲ್ಲ ರಾಗದ್ವೇಷಗಳ ಕೈಯಲ್ಲಿ ಬಂಧಿಗಳು. ನಾವು ಸ್ವತಂತ್ರರು, ಯಾರ ಮಾತನ್ನು ಕೇಳೋದಿಲ್ಲ. ನಮ್ಮ ಇಚ್ಛೆ ಬಂದಂತೆ ಬಾಳ್ತೇವೆ ಅಂತ ಹೆಮ್ಮೆಯಿಂದ ಕೊಚ್ಕೊಳ್ತೇವೆ.
ಆದರೆ ಹೊರಗಡೆ ಮಾತ್ರ ಯಾರ ಮಾತನ್ನೂ ಕೇಳೋದಿಲ್ಲ. ಅಂದರೆ ನಮ್ಮ ಕಾಮ ಕ್ರೋಧಗಳು ಹೇಳಿದಂತೆ ಕೇಳ್ತೇವೆ. ಅವುಗಳು ಏನು ಕೆಲಸ ಮಾಡು ಅಂದರೆ ಮಾಡ್ತೇವೆ. ಅದಕ್ಕೆ ಹೇಳೋದು, ನಿಜವಾಗಿ ನಮ್ಮನ್ನು ಆಳುವವರು ಯಾರು ಅಂದರೆ ನಮ್ಮಲ್ಲಿರುವ ಕಾಮ ಕ್ರೋಧಗಳು. ಇವುಗಳೇ ನಮ್ಮನ್ನ ಅಂಕುಶದಿಂದ ತಿವಿಯೋದು. ನಾವು ಅವು ತಿವಿದತ್ತ ಹೋಗ್ತೇವೆ. ಹೇಗೆ ಅಂದರೆ, ಆನೆ ನೋಡೋದಿಕ್ಕೆ ಎಷ್ಟು ದೊಡ್ಡದು, ಎಷ್ಟೊಂದು ಪರಾಕ್ರಮಶಾಲಿ, ಬೇಕಾದರೆ ಮನುಷ್ಯನನ್ನ ಸಿಗಿದು ಹಾಕಬಲ್ಲದ್ದು. ಆದರೆ ಮಾಹುತ ಅದರ ಮೇಲೆ ಕುಳಿತುಕೊಂಡು ಅಂಕುಶದಿಂದ ತಿವಿದ ಅಂದರೆ ಅವನು ಹೇಳಿರೋದನ್ನ ಮಾಡಿ ಹಾಕತ್ತೆ. ಇಂತಹ ದೊಡ್ಡ ಜಂತುವನ್ನ ಆಳುವವನು ಮಾಹುತ. ಹಾಗೆಯೇ ನಮ್ಮಲ್ಲಿ ಅಂತಹ ಮಾಹುತ ಯಾರಾಗಿದ್ದಾರೆ ಅಂದರೆ ಅವೇ ನಮ್ಮಲ್ಲಿರುವ ಕಾಮ ಕ್ರೋಧಗಳು. ಕಾಮಯೇಷ ಕ್ರೋಧಯೇಷಃ ಅಂದ್ರೆ ಇದು ಕಾಮ, ತೃಪ್ತಿಪಡಿಸಲಾಗದ ಆಸೆ, ಮತ್ತು ಇದು ಕ್ರೋಧ, ಸಿಟ್ಟು. ರಜೋಗುಣ ಸಮುದ್ಭವ ಅಂದ್ರೆ ಅವು ಮನುಷ್ಯನಲ್ಲಿ ಹುಟ್ಟುವುದು ರಜೋಗುಣದ ದೆಸೆಯಿಂದ. ಮಹಾಶನೋ ಮಹಾಪಾಪ್ಮ ಅಂದ್ರೆ ದುರಾಸೆಯಿಂದ ಕಬಳಿಸುವಂಥದ್ದು ಮತ್ತು ಮಹಾಪಾಪಿ. ವಿದ್ಯೇನಂ ಇಹ ವೈರಿಣಂ ಅಂದ್ರೆ ಇದನ್ನು ಇಲ್ಲಿ ಶತ್ರುವೆಂದು ತಿಳಿ. ರಜೋಗುಣ ಸಮುದ್ಭವ ಮನುಷ್ಯನಲ್ಲಿರುವ ಹೆಚ್ಚಾದ ರಜೋಗುಣದಿಂದ ಹುಟ್ಟಿದವು ಅವು. ಮೊದಲನೆಯದು ತಮಸ್ಸು ಅಥವಾ ಜಡತ್ವ. ತಮಸ್ನಲ್ಲಿದ್ದಾಗ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡೋದಿಲ್ಲ. ಮೇಜಿನ ಅಥವಾ ಕುರ್ಚಿಯ ಹಾಗೆ ಎಲ್ಲವೂ ಜಡ. ಆದರೆ ರಜಸ್ಸಿನ ಆವಿರ್ಭಾವವಾದೊಡನೆ ಅದು ಒಳ್ಳೆಯದಕ್ಕಾಗಬಹುದು ಅಥವಾ ಕೆಟ್ಟದಕ್ಕಾಗಬಹುದು. ಒಳಿತು ಮೇಲ್ಗೈ ಪಡೆದರೆ ಅವನು ಇತರ ಮಾನವರ ಸೇವೆ ಮಾಡೋದರಲ್ಲಿ ಉದ್ಯುಕ್ತನಾಗ್ತಾನೆ. ಅದೇ ಕೆಡುಕು ಮೇಲ್ಮೈ ಪಡೆದರೆ ಕಾಮ ಕ್ರೋಧಗಳು ವಿಜೃಂಭಿಸಿ ಅವನನ್ನು ಹಾನಿಕಾರಕ ಕ್ರಿಯೆಗಳಿಗೆ ಪ್ರೇರೇಪಿಸುತ್ತವೆ. ಈ ಗುಣದ ಶಾಖೆ ಉಪಶಾಖೆಗಳು ನಾವು ಮಾಡುವ ಕೆಲಸ. ಎಲ್ಲಿಯವರೆಗೆ ಈ ಗುಣ ನಮ್ಮಲ್ಲಿರುವುದೋ ಅಲ್ಲಿಯವರೆಗೆ ಎಷ್ಟು ಸಲ ರೆಂಬೆ ಕೊಂಬೆಗಳನ್ನು ಕಡಿದು ಹಾಕ್ತಾ ಇದ್ರೂ ಪುನಃ ಪುನಃ ಅವು ಚಿಗುರುತ್ತವೆ. ರಜೋಗುಣದ ಸ್ವಭಾವದವನು ಎಂದಿಗೂ ತೆಪ್ಪಗೆ ಇರೋದಿಲ್ಲ. ಏನಾದರೂ ಮಾಡ್ತಾನೇ ಇರ್ತಾನೆ. ಒಳಗೆ ಆಸೆ ಹರಿತಾ ಇರುತ್ತೆ. ಅವನು ಸುಮ್ಮನಿರಬೇಕು ಅಂತ ಇಚ್ಛಿಸಿದರೂ ಇರಗೊಡದು ಅದು. ರಜೋಗುಣದಿಂದ ಉದ್ಭವವಾಗುವ ಕಾಮ ಕ್ರೋಧ ಎಂಬ ಎರಡರಿಂದಲೇ ಎಲ್ಲ ಅಪರಾಧ, ಕೇಡಿಗತನ, ಪಾತಕ ಎಲ್ಲವೂ ಹುಟ್ಟೋದು. ಈ ರಜೋಗುಣ ಸಮುದ್ಭವಗಳಾದ ಕಾಮ ಕ್ರೋಧಗಳನ್ನು ವ್ಯಕ್ತಿಯು ಶಿಸ್ತಿಗೆ ಒಳಪಡಿಸದೇ ಹೋದರೆ ಅವು ಅವನನ್ನ ತೊಂದರೆಯಲ್ಲಿ ಸಿಲುಕಿಸುತ್ತವೆ. ಇವೆರಡೂ ಮಹಾಶನೋ ಮಹಾಪಾಪ್ಮ, ಬಕಾಸುರಗಳು ಮತ್ತು ಮಹಾಪಾಪಿಗಳು. ಆಶನ ಅಂದರೆ ತಿನ್ನೋದು, ಮಹಾ ಅಂದರೆ ತುಂಬ, ಬೆಂಕಿಯ ಹಾಗೆ. ಬೆಂಕಿಗೆ ಉರುವಲು ಹಾಕಿದಷ್ಟೂ ಸಾಲದು. ಬೆಂಕಿ ತೃಪ್ತಿಯನ್ನೇ ಕಾಣೋಲ್ಲ. ಬೆಂಕಿಗೆ ಎಷ್ಟು ಹಾಕಿದ್ರೂ ಸಾಕು ಅಂತ ಹೇಳೋದೇ ಇಲ್ಲ. ಎಷ್ಟು ಹಾಕಿದರೂ ತೃಪ್ತಿನೇ ಇಲ್ಲ. ಹಾಗೆ ಈ ಕಾಮ ಕ್ರೋಧಗಳಿಗೆ ತೃಪ್ತಿ ಅನ್ನೋದೇ ಇಲ್ಲ. ಆಸೆಯನ್ನ ಸಲ್ಲಿಸುತ್ತಾ ಬಂದ ಹಾಗೆ ಅವು ಬೇಕು ಬೇಕು ಅಂತಲೇ ಇರುತ್ತವೆ. ಮನುಷ್ಯರಲ್ಲಿರುವ ಆಸೆಯ ಸ್ವಭಾವ ಇದು. ಆಸೆಗಳಿಗೆ ಕೊನೆ ಅನ್ನೋದು ಇಲ್ಲ. ಒಂದನ್ನ ತೃಪ್ತಿಪಡಿಸುವುದರೊಳಗಾಗಿ ಅದರ ಜಾಗದಲ್ಲಿ 10 ಆಸೆಗಳು ತಲೆ ಎತ್ತಿರುತ್ತವೆ. ಇದನ್ನ ಆರ್ಥಿಕ ಪರಿಭಾಷೆಯಲ್ಲಿ ಅವಶ್ಯಕತೆ ಅಂದರೆ ನೀಡ್ ಮತ್ತು ದುರಾಸೆ ಅಂದರೆ ಗ್ರೀಡ್ ಅಂತ ಹೇಳ್ತಾರೆ. ಮಾನವನ ಅವಶ್ಯಕತೆಗಳನ್ನು ತೃಪ್ತಿಪಡಿಸಬಹುದು, ಆದರೆ ದುರಾಸೆಗಳನ್ನು ತೃಪ್ತಿಪಡಿಸುವುದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹೀಗೆ ಹೇಳ್ತಾರೆ: ಈ ಪ್ರಪಂಚದಲ್ಲಿರುವ ಮಾನವರ ಅವಶ್ಯಕತೆಗಳಿಗೆ ಆಗುವಷ್ಟು ಸಂಪನ್ಮೂಲಗಳು ನಮ್ಮಲ್ಲಿವೆ, ಆದರೆ
ಅವರ ದುರಾಸೆಯನ್ನ ತೃಪ್ತಿಪಡಿಸೋದಿಕ್ಕೆ ಎಷ್ಟಿದ್ದರೂ ಸಾಲದು ಅಂತ. ನಮ್ಮಲ್ಲಿರುವ ಈ ರಜಸ್ಸನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಮುಂದೆ ಶ್ರೀಕೃಷ್ಣನೇ ಕೊಡ್ತಾನೆ. ಈ ರಜಸ್ಸನ್ನು ಸ್ವಲ್ಪ ಸತ್ವವನ್ನು ಬಳಸಿ ಹಿಡಿತಕ್ಕೆ ತಂದುಕೊಳ್ಳಿ, ಅದಕ್ಕೊಂದು ಉನ್ನತ ಆಯಾಮವನ್ನ ತೋರಿಸಿ, ಅದನ್ನು ಪರಿಷ್ಕರಿಸಿ, ಆಗ ಮಹತ್ವವಾದದ್ದೊಂದು ಸಂಭವಿಸುವುದು. ಅದೇ ಶಕ್ತಿಯು ನಿಮ್ಮ ಮೂಲಕ ನೂರಾರು ಜನರಿಗೆ ಸಲ್ಲಬಹುದಾದ ಅನುಗ್ರಹವಾಗುವುದು. ಕಾಮ ಕ್ರೋಧಗಳು ನಿಮ್ಮ ಸ್ವಾರ್ಥದೊಂದಿಗೆ ತಳುಕು ಹಾಕಿಕೊಂಡಿದ್ರೆ ಇದು ಖಂಡಿತ ಸಂಭವಿಸದು. ಆದ್ದರಿಂದ ಶ್ರೀಕೃಷ್ಣ ಹೇಳ್ತಾನೆ, ವಿದ್ಯೇನಂ ಇಹ ವೈರಿಣಂ. ಏನಂ ಅಂದ್ರೆ ಇದನ್ನು, ಇಹ ಈ ಭೌತಿಕ ಜಗತ್ತಿನಲ್ಲಿ, ವೈರಿಣಂ ಮಹತ್ತಮ ವೈರಿಯು ಎಂದು ವಿದ್ದಿ ತಿಳಿದುಕೋ. ಈ ಪ್ರಪಂಚದಲ್ಲಿ ಇದನ್ನು ನಿನ್ನ ಶತ್ರುವೆಂದೇ ತಿಳಿದುಕೋ. ಕಾಮ ಅನ್ನೋದು ಮಹತ್ವದ ಪದ. ಮನುಸ್ಮೃತಿಲಿ ಕಾಮವನ್ನ 2 ದೃಷ್ಟಿಗಳಿಂದ ನೋಡಲಾಗಿದೆ. ಹಾಗೆಯೇ ಕಾಮವನ್ನ ಪ್ರಶಂಸಿಸಲಾಗಿದೆ. ಅಕಾಮಸ್ಯ ಕ್ರಿಯಾ ನಾಸ್ತಿ. ಕಾಮವಿಲ್ಲದಿರುವವನು ಯಾವ ಕೆಲಸವನ್ನೂ ಮಾಡಲಾರ. ಎಲ್ಲ ಕ್ರಿಯೆಗಳೂ ಕಾಮದಿಂದಲೇ ಪ್ರೇರಿತವಾದುವುಗಳು. ಹೀಗೆ ಕಾಮವನ್ನ ಹೊಗಳಲಾಗಿದೆ. ಹಾಗೆಯೇ ಕೆಲವು ವೇಳೆ ಕ್ರೋಧವೂ ನಮಗೆ ಅಗತ್ಯವಾಗುವುದು. ಸಾಮಾಜಿಕ ದುರ್ವರ್ತನೆಯ ವಿರುದ್ಧ ಸಾತ್ವಿಕ ಕ್ರೋಧವೂ ಇಲ್ಲದಿದ್ದರೆ ಜೀವನ ಸಪ್ಪೆ ಆದೀತು. ಕಾಮ ಕ್ರೋಧಗಳಿಗೆ ಜಾಗವಿರಬೇಕು ನಿಜ, ಆದರೆ ಅವುಗಳನ್ನು ಪಳಗಿಸಿ ಶಿಸ್ತುಗೊಳಿಸಿ ಇಟ್ಟುಕೊಳ್ಬೇಕು. ಅವು ಕುರುಡು ಶಕ್ತಿಗಳು. ಕಾಮ ಕ್ರೋಧಗಳನ್ನು ಮಾನವ ಅಭಿವೃದ್ಧಿಗೂ ಬಳಸ್ಕೊಳ್ಬಹುದು. ಸಮಾಜಕ್ಕೆ ಯಾವುದೇ ಬಾಧಕವಾಗದ ರೀತಿಯಲ್ಲಿ ಈ ಕಾಮ ಕ್ರೋಧಗಳನ್ನು ನಿಯಂತ್ರಿಸಿಕೊಳ್ಳೋದನ್ನು ಕಲಿಬೇಕು. ಇದಕ್ಕೆ ಹೀಗೆ ಹೇಳ್ತಾರೆ, ಯಾವುದೋ ನಿರ್ಜನ ದ್ವೀಪವೊಂದರಲ್ಲಿ ನೀವಿದ್ದರೆ ಈ ಕಾಮ ಕ್ರೋಧಗಳನ್ನು ನಿಯಂತ್ರಿಸಬೇಕಾದ ಅಗತ್ಯ ಇಲ್ಲ. ಇಡೀ ದ್ವೀಪದಲ್ಲಿ ತಿರುಗಾಡಿ ಏನು ಇಷ್ಟವಾಗುವುದೋ ಅದನ್ನು ತೆಗೆದುಕೊಂಡು ಅಲ್ಲಿರುವ ಯಾವುದರ ಮೇಲೆ ಬೇಕಾದರೂ ಕೋಪ ಮಾಡಿಕೊಳ್ಳಬಹುದು. ಹಾಗೆ ಮಾಡೋದಿಕ್ಕೆ ಯಾವ ಅಡ್ಡಿಯೂ ಇಲ್ಲ, ಅದಕ್ಕೆ ಪರಿತಪಿಸಬೇಕಾಗಿಯೂ ಇಲ್ಲ. ಆದರೆ ಸಮಾಜದಲ್ಲಿದ್ದಾಗ ನಿಮ್ಮ ಕಾಮ ಕ್ರೋಧಗಳು ಇತರರ ಮೇಲೆ ಪರಿಣಾಮ ಮಾಡುವ ಸಾಧ್ಯತೆ ಇರುವಾಗ ಈ 2 ಶಕ್ತಿಗಳನ್ನು ನೀವು ನಿಗ್ರಹಿಸಿಕೊಳ್ಳಲೇಬೇಕಾಗತ್ತೆ. ಹಾಗೆ ನಿಗ್ರಹಿಸದಿದ್ದಾಗ ಅವು ಕೇಡಿನ ಶಕ್ತಿಗಳಾಗಿ ಬಿಡುತ್ತವೆ. ನಿಗ್ರಹಿಸಲ್ಪಟ್ಟರೆ ಅವು ಕೇಡಿನವಾಗುವುದಿಲ್ಲ. 7ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ, ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಅಂದರೆ ಧರ್ಮಕ್ಕೆ ವಿರೋಧವಲ್ಲದ ಕಾಮವಾಗಿ ನಾನು ಎಲ್ಲ ಜೀವಿಗಳ ಹೃದಯದಲ್ಲಿರುತ್ತೇನೆ ಅಂತ. ಆದ್ದರಿಂದ ಕಾಮವನ್ನ ಸಂಪೂರ್ಣವಾಗಿ ಹೀಗೆಳೆಯುವ ಅಗತ್ಯ ಇಲ್ಲ. ಆದರೆ ಅಪರಿಮಿತ ಅನಿಯಂತ್ರಿತ ಕಾಮ, ಹಾಗೆಯೇ ಕ್ರೋಧ ಮತ್ತು ಅವುಗಳೊಂದಿಗೆ ಇರುವ ಇತರ ಕೇಡುಗಳು, ಈ ಎಲ್ಲವೂ ನಮ್ಮ ಮೂಲಭೂತ ಶತ್ರುಗಳೇ ಸರಿ. ನಾವು ನಮ್ಮ ಸಂಸ್ಕೃತಿ ಹಾಗೂ ಜೀವನ ಮೌಲ್ಯಗಳನ್ನು ಮರೆತು ಪಾಪಕೃತ್ಯ ಎಸಗೋದಿಕ್ಕೆ ಕಾರಣವಾಗಿರೋದೇ ಕಾಮ ಮತ್ತು ಕ್ರೋಧಗಳು. ಕಾಮವು ಅಧಿಕವಾದಷ್ಟು ಪಾಪಗಳನ್ನು ಮಾಡೋದಿಕ್ಕೆ ಮನಸ್ಸು ಎಳೆಯಲ್ಪಡುತ್ತೆ. ಕೆಲವೊಮ್ಮೆ ನಾವು ಹೀಗೆ ಹೇಳೋದನ್ನ ಕೇಳಿರ್ತೀವಿ, ಆಸೆಯು ನನ್ನಿಂದ ಈ ಕೆಲಸವನ್ನ ಮಾಡಿಸ್ತಲ್ಲ ಅಂತ ದುಃಖದಿಂದ ಗೋಳಾಡೋ ಜನರನ್ನ. ಕಾಮವು ನಮ್ಮ ಬೌದ್ಧಿಕ ಕ್ಷೇತ್ರದಲ್ಲಿ ಬೇರು ಬಿಟ್ರೆ ಆಗ ನಮ್ಮಲ್ಲಿರುವ ವಿವೇಕವು ಮಸಕಾಗತ್ತೆ. ಆಗ ಅದರ ಅಮಿತ ಸಂತಾನಗಳಾದ ಕೋಪ ಮತ್ತು ತಾಪ ಇವುಗಳು ಜಾಸ್ತಿ ಆಗತ್ತೆ. ಅವುಗಳ ಬಲೆಗೆ ಬೀಳೋದೇ ಸಂಸಾರ, ಅವುಗಳ ಮೇಲೆ ಪ್ರಭುತ್ವ ಪಡೆಯೋದೇ ಮೋಕ್ಷ.
ಆದ್ದರಿಂದ ಕಾಮವನ್ನ ಬಿಗಿ ಹಿಡಿಯಬೇಕು ಅಂತ ಹೇಳೋದು. ಇಂದ್ರಿಯಗಳು ಮನಸ್ಸನ್ನ ಕೆರಳಿಸುತ್ತವೆ. ಮನಸ್ಸು ಬುದ್ಧಿಯನ್ನ ಕೆರಳಿಸುತ್ತೆ. ಕೆರಳಿದ ಬುದ್ಧಿಗೆ ದೃಷ್ಟಿ ತಪ್ಪತ್ತೆ. ಆದ್ರಿಂದ ಬುದ್ಧಿಗಿಂತ ಮೇಲಿರುವ ಆತ್ಮಸತ್ವವನ್ನ ಜಾಗರೂಕನಾಗಿ ಕಾಪಾಡಿಕೊಂಡು ಬುದ್ಧಿ ಕೆಡದಂತೆ ನೋಡ್ಕೊಳ್ಬೇಕು. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟಾಗ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರಿಂದ ಬುದ್ಧಿಯ ಹಿಂದೆ ಗೂಢವಾಗಿರುವ ಆ ಸತ್ವ ಗುಣವನ್ನ ಎಚ್ಚರಿಸಿ ನಿಲ್ಲಿಸಿಕೋ ಅಂತ ಹೇಳ್ತಾರೆ. ಹಾಗೆ ಈ ಗುಣಗಳು ಹೇಗೆ ಬರುತ್ತವೆ ಅನ್ನೋದಕ್ಕೆ ಹೀಗೆ ಹೇಳ್ತಾರೆ. ಕಾಮ ಕ್ರೋಧಾದಿ ಗುಣಗಳು ವಂಶಾನುಗತವಾಗಿ ಬಂದಿರುತ್ತವೆ. ವಂಶವಾದರೋ ಪೂರ್ವಜನ್ಮ ಕರ್ಮಾನುಗುಣವಾಗಿ ಬಂದಿರುತ್ತೆ. ಮನುಷ್ಯನ ಬಂಧು ಮಿತ್ರ ಪರಿವಾರ ಸಮಾಜ ಪರಿಸರವೂ ಪೂರ್ವಜನ್ಮ ಋಣದಿಂದ ಬಂದಿರುತ್ತೆ. ಹೀಗೆ ಜನ್ಮಾಂತರ ವಾಸನೆಯಾಗಿ ಆ ಗುಣಗಳು ಅಸಂಖ್ಯೇಯ ಜನ್ಮಗಳಿಂದ ಬಂದಿರುವುದಾದಲ್ಲಿ ಅವುಗಳನ್ನ ಈಗ ನಿಗ್ರಹಿಸೋದು ಹೇಗಾದೀತು ಅನ್ನೋದಕ್ಕೆ ಉತ್ತರ, ಜನ್ಮಾಂತರಗಳಿಂದ ಬಂದಿರುವ ಋಣವಾಸನೆಗಳಿಗಿಂತ ಪ್ರಬಲವಾಗಬಲ್ಲಷ್ಟು ಸತ್ವವು ಜೀವದ ಒಳಗಡೆ ಇರುತ್ತೆ. ಆದರೆ ಅದು ನಿದ್ರಿಸ್ತಾ ಇರುತ್ತೆ, ಅಥವಾ ರಜಸ್ಸು ತಮಸ್ಸುಗಳ ಭಾರದಿಂದ ಅದು ಒಳಗಡೆ ಕುಗ್ಗಿಕೊಂಡಿರುತ್ತೆ. ಇಲ್ಲಿ ನಾವು ಒಂದು ವಿಶೇಷವನ್ನ ಜ್ಞಾಪಕಕ್ಕೆ ತಂದುಕೊಳ್ಬೇಕು. ಜೀವದಲ್ಲಿ ಇರುವ ಸತ್ವವು ಮೂಲದಲ್ಲಿ ಅಪಾರವಾದದ್ದು ಅನ್ನೋದನ್ನ. ಇದನ್ನ ಹೀಗೆ ಕಂಪೇರ್ ಮಾಡ್ತಾರೆ. ಕೃಷ್ಣರಾಜ ಸಾಗರದಲ್ಲಿರುವ ನೀರು ಮಹಾರಾಶಿ. ಅದರಿಂದ ನಮ್ಮೂರಿನ ನಲ್ಲಿಯಲ್ಲಿ ಬರುವ ನೀರು ತೊಟ್ಟು ತೊಟ್ಟು ಮಾತ್ರದ್ದು. ಅಲ್ಲಿಂದ ಇಲ್ಲಿಗೆ ಬರುವ ಕೊಳವೆಗಳಲ್ಲಿ ಏನೋ ಕಲ್ಮಶ ಸೇರಿಕೊಂಡು ನೀರಿನ ಹರಿವಿಗೆ ಅಡ್ಡಿಯಾಗಿರುತ್ತೆ. ಆದರೆ ನಮ್ಮ ನಲ್ಲಿಯ ಮುಖದಲ್ಲಿನ ನೀರಿನ ಹಿಂದೆ ಸಾಗರದ ನೀರಿದೆ ಅನ್ನೋದನ್ನ ನಾವು ನೆನಪಿಗೆ ತಂದುಕೊಳ್ಬೇಕು. ಆ ನೆನಪೇ ಧೈರ್ಯವನ್ನ ಕೊಡುತ್ತೆ. ಭಗವಂತನ ಸ್ಮರಣೆಯೇ ಆ ನೆನಪು. ಭಗವಂತ ನಮ್ಮ ಹಿಂದೆ ಇದ್ದಾನೆ. ನಮ್ಮ ದೇಹ ಇಂದ್ರಿಯಗಳಲ್ಲಿ ಹೊರಪಡುವ ಶಕ್ತಿ, ಆ ಶಕ್ತಿ ಸಮುದ್ರದ್ದು ಅನ್ನೋದನ್ನ ನಾವು ನೆನಪಿಗೆ ತಂದುಕೊಂಡಾಗ ಕಾಮ ಕ್ರೋಧಾದಿ ರೂಪವಾದ ರಜಸ್ಸು ತಮಸ್ಸುಗಳನ್ನು ನಿಗ್ರಹಿಸೋದು ಸಾಧ್ಯವಾಗತ್ತೆ. ನಮಗೆ ಆತ್ಮ ಬ್ರಹ್ಮ ಸ್ಮರಣೆಯ ಅಭ್ಯಾಸ ಸತತವಾಗಿರಬೇಕು. ಆತ್ಮ ಸಾಮರ್ಥ್ಯವು ಸಾಮಾನ್ಯವಾಗಿ ನಿದ್ರಿಸಿದಂತೆ ಇರುತ್ತೆ. ಜಾಗರೂಕನಾದವನು ಆತ್ಮಸತ್ವವನ್ನ ಉತ್ತೇಜಿಸ್ತಾನೆ. ಆಗ ಬುದ್ಧಿ ಕೆಡದೆ ಎಚ್ಚರವಿದ್ದು ಮನಸ್ಸನ್ನ ತಿದ್ದುತ್ತೆ. ಮನಸ್ಸು ಎಚ್ಚೆತ್ತು ಇಂದ್ರಿಯೋದ್ರೇಕವನ್ನ ಶಮನಗೊಳಿಸುತ್ತೆ. ಇಂದ್ರಿಯದ ಕಾವು ಇಳಿದಾಗ ಪುಣ್ಯ ಪಾಪ ವಿವೇಕ ಸಾಧ್ಯವಾಗತ್ತೆ. ಆ ವಿವೇಕದಿಂದ ಪಾಪ ಪ್ರವೃತ್ತಿ ತಪ್ಪುತ್ತೆ. ಹೀಗೆ ಕಾಮರೂಪವಾದ ಶತ್ರುವನ್ನ ಹೊಡೆಯೋದು ಪಾಪವನ್ನು ಗೆಲ್ಲುವುದರಲ್ಲಿ ಮೊದಲ ಹೆಜ್ಜೆ. ಕಾಮವು ಹೇಗೆ ನಮ್ಮ ಶತ್ರು ಮತ್ತು ಹೇಗೆ ನಮ್ಮ ವಿವೇಚನೆಯನ್ನ ಮುಚ್ಚುತ್ತೆ ಅನ್ನೋದಕ್ಕೆ ಭಗವಂತ ಮುಂದೆ ವಿವರಿಸ್ತಾನೆ.